ಚಾರಿತ್ರಿಕ ಶಿಲುಬೆಯ ಹಾದಿಯು 242ನೇ ವರ್ಷಾಚರಣೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. 1784 ಇಸವಿಯಲ್ಲಿ ತಪಸ್ಸು ಕಾಲದಲ್ಲಿ ಟಿಪ್ಪು ಸುಲ್ತಾನ ಕಾಲದಲ್ಲಿ ಧರ್ಮಕ್ಕೋಸ್ಕರ ಸುಮಾರು 35,000ದಿಂದ 40,000 ಕ್ರೈಸ್ತರು ಬಂಧನಕ್ಕೊಳಗಾಗಿದ್ದಾರೆ. ಇದು ಚರಿತ್ರೆ. ಆ ಸಮಯದಲ್ಲಿ ನಿರ್ವಸಿತರಾದ ಕೆಲವರು ಚರ್ಚಿನ ಹತ್ತಿರದ ಗುಡ್ಡದಲ್ಲಿ ಹೋಗಿ ತಮ್ಮ ಶಿಲುಬೆಯ ಭಕ್ತಿಯನ್ನು ಆರಾಧನೆಯನ್ನು ಆರಂಭಿಸುತ್ತಾರೆ. ಇದೇ ಪೆದರ್ ಚರ್ಚಿನ ಶಿಲುಬೆಯ ಬೆಟ್ಟ ಅಥವಾ ಕಳವಾರು ಗುಡ್ಡ. ಯಾತನೆ ಪಡುವ ಪ್ರಭು ಕ್ರಿಸ್ತರ ಶರೀರವನ್ನು ಸ್ಪರ್ಶಿಸಲು ಈ ಯಾತ್ರಿಕ ಪಯಣ ಅಥವಾ ಪಾದಯಾತ್ರೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಪಾದಯಾತ್ರೆಯನ್ನು ಉದ್ಘಾಟಿಸಲು ಗಣ್ಯರು ಹಾಗೂ ಊರಿನ ಮಹನೀಯರು ಹಲವಾರು ನಮ್ಮ ಮುಸ್ಲಿಂ ಬಾಂಧವರು ಹಾಗೂ ಹಿಂದೂ ಬಾಂಧವರು ಇಲ್ಲಿ ಹಾಜರಿದ್ದಾರೆ. ಎಲ್ಲರಿಗೂ ನಾನು ಮಗದೊಮ್ಮೆ ಸ್ವಾಗತಿಸ್ತೇನೆ. ಈಗ ನಮ್ಮ ಕೆಥೋಲಿಕ್ ಸಭಾದ ಮಾಜಿ ಕೇಂದ್ರೀಯ ಅಧ್ಯಕ್ಷ ಹಾಗೂ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಲ್ ಪಿಟಿಕೋಸ್ಕರ್ ಅವರು ಎಲ್ಲರನ್ನು ತಮ್ಮ ಮಾತಿನಲ್ಲಿ ಸ್ವಾಗತಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಬಿಸಿಲ ಬಗೆಯಲ್ಲಿ ನಾವು ಬೆಂದು ಹೋಗ್ತಾ ಇದ್ದೇವೆ. ಆದ್ದರಿಂದ ಚಿಕ್ಕದಾಗಿ ನಾವು ಸ್ವಾಗತವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿದಂಥ ನಮ್ಮ ವಲಯದ ಧರ್ಮಗುರುಗಳ ರೆವರೆಂಡ್ ಫಾದರ್ ಆಸ್ಟಿನ್ ಪ್ಯಾರಿಸ್ ಇರೋರು ನಮ್ಮೊಂದಿಗಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಲಾರೆನ್ಸ್ ರವರು ಅವರನ್ನು ಶಾಲ್ ಹೊರಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶವನ್ನು ನಮಗೆ ತಿಳಿಯಲು ಬಂದಂಥ ನಮ್ಮ ಧರ್ಮ ಪ್ರಾಂತ್ಯದ PRO ರವರಾದ ಫಾದರ್ JB ಸಲ್ಡಾನ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ಲಾರೆನ್ಸ್ ಅವರು ಶಾಲು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಥೋಲಿಕ್ ಸಭಾ ಈ ವಲಯದ ಆತ್ಮಿಕ ನಿರ್ದೇಶಕರಾದ ಫಾದರ್ ಆಂಟೋನಿ ಸೆರರ್ ಅವರು ಆಗಮಿಸಿದ್ದಾರೆ. ತಮಗೂ ಸ್ವಾಗತ. ಅವರನ್ನು ಸಹ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ನಮ್ಮ ಆತ್ಮೀಯರಾದ ಬಶೀರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಚರ್ಚಿನ ಎಲ್ಲ ಮುಖ್ಯ ಚರ್ಚಿನ ಹಾಗೂ ಸುರತ್ಕಲ್ ಚರ್ಚಿನ, ಕಾಟಿಪಳ್ಳ ಚರ್ಚಿನ ಹಾಗೂ ನಮ್ಮ ತೋಕೂರು ಚರ್ಚಿನ ಧರ್ಮಗುರುಗಳು, ಅದೇ ನಮ್ಮ ನಾಲದ ಧರ್ಮಗುರುಗಳಾಗಿದ್ದಾರೆ. ಅವರೆಲ್ಲರನ್ನು ಶಾಲೋದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ರೇನಿಸ್ ಡಿ ಸಿಲ್ವರ್ ಅವರು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಿರಾಜ್ ಅವರು ನಮ್ಮ ಈ ಶಿಕ್ಷಣ ಸಂಸ್ಥೆಯ ಸಂಸ್ಥೆಗಳ ಅಧ್ಯಕ್ಷರಾದ ಸಿರಾಜ್ರವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಈ ಪರಿಸರದ ನಮ್ಮ ಮುಖಂಡರು ಹಾಗೂ ಮಸೀದಿಯ ಅಧ್ಯಕ್ಷರಾದ ರಶೀದ್ರವರು ಆಗಮಿಸಿದ್ದಾರೆ. ನಿಮಗೂ ನಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರನ್ನು ಮಗದೊಮ್ಮೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನನ್ನ ಎಲ್ಲ ಇವತ್ತು ನಮ್ಮ ಈ ಪರಿಸರದ ಹಾಗೂ ನಮ್ಮ ಧರ್ಮ ಪ್ರಾಂತ್ಯದ ಎಲ್ಲ ಭಗಿನಿಯರು ಹಾಗೂ ಜನತೆ ಆಗಮಿಸಿದ್ದೀರಿ. ನಿಮ್ಮೆಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಈಗ ವಂದನೀಯ ಫಾದರ್ JB ಸಲ್ಡನ್ ತಮ್ಮ ಒಂದು ಕಿರು ಸಂದೇಶವನ್ನು ಇಲ್ಲಿ ನೀಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಊರ 10 ಸಂವತ್ಸರೇ ನೆರೆದಿರುವ ಸಹೋದರರೇ ಸಹೋದರಿಯರೇ, ಕ್ರೈಸ್ತ ಅನುಯಾಯಿಗಳಿಗೆ 1784ನೇ ಇಸವಿ ವಿಶೇಷವಾಗಿ ಒಂದು ಕರಾಳ ಸಮಯವಾಗಿತ್ತು. ಸಮಸ್ಯೆಯಲ್ಲಿ ಕೂಡಿದ್ದ ಕ್ರೈಸ್ತ ಬಾಂಧವರಿಗೆ ತಮ್ಮ ವಿಶ್ವಾಸವನ್ನು ಸಾರಲು ಅಸಾಧ್ಯವಾದಾಗ ಈ ಕಳವಾರು ಹತ್ತಿರದ ಸಂತ ಯೋಸಫರ ಚರ್ಚ್ ಇರುವ ಜಾಗದಲ್ಲಿ ಎಲ್ಲ ಕ್ರೈಸ್ತ ಬಾಂಧವರು ಒಟ್ಟಿಗೆ ಸೇರಿ
ಪ್ರಾರ್ಥನೆಗೈಯುತ್ತಿದ್ದರು. ವಿಶೇಷವಾಗಿ ಅಂದಿನ ದಿನಗಳಲ್ಲಿ ತಮ್ಮ ವಿಶ್ವಾಸವನ್ನು ರಕ್ಷಿಸಲು, ಯೇಸುವಿನಲ್ಲಿರುವ ಪ್ರೀತಿಯನ್ನು ಸಾರಲು ಅವರಿಗೆ ಆ ಜಾಗ ಒಂದು ಪವಿತ್ರ ಜಾಗವಾಗಿ ಬೆಳೆಯಿತು. ತದನಂತರ ಕಳೆದ 242 ವರ್ಷಗಳಲ್ಲಿ, ನಾವು ತುಳು ಭಾಷೆಯಲ್ಲಿ ಕಪ್ಪು ತಿಂಗಳು ಅಂತ ಹೇಳ್ತೇವೆ, ಆ ಆಚರಣೆಯನ್ನು ಈ ಪವಿತ್ರ ಮಾಸದಲ್ಲಿ 40 ದಿನಗಳ ಉಪವಾಸದೊಡನೆ ನಾವು ಆಚರಿಸುತ್ತಾ ಬಂದಿದ್ದೇವೆ. ಶಿಲುಬೆಯ ಹಾದಿ ಅನ್ಯೋನ್ಯತೆಯಿಂದ ಹಾಗೂ ಪರಸ್ಪರ ಸಹಕಾರದಿಂದ ನಾವು ಜೀವನದಲ್ಲಿ ನಡೆಯಬೇಕು. ಒಬ್ಬರ ಇನ್ನೊಬ್ಬರ ಕಷ್ಟದಲ್ಲಿ, ಅವರ ದುಃಖದಲ್ಲಿ ಅದನ್ನು ಸ್ವಲ್ಪ ಆದರೂ ಅದನ್ನು ಪರಿಹರಿಸಲು ನಾವು ಪ್ರಯತ್ನ ಮಾಡಬೇಕು ಅಂತ ಈ ಒಂದು ಪ್ರಾಯಶ್ಚಿತ್ತ ಮೆರವಣಿಗೆ ಮುಖಾಂತರ ಹಾಗೂ ಈಗಾಗಲೇ ಸಂದೇಶ ನೀಡಿದ ರೆವರೆಂಡ್ ಫಾದರ್ JB ಸಲ್ಡಾನ ಇದರ ಮಹತ್ವವನ್ನು ತಿಳಿಸಿದ್ದಾರೆ. ಚರಿತ್ರೆಯಲ್ಲಿ ನಮಗೆ ಇದೊಂದು ಕರಾಳ ಅಧ್ಯಾಯ. 242 ವರ್ಷದ ಹಿಂದೆ ಆದ ಒಂದು ಕಹಿ ಘಟನೆ. ನಮಗೆ ಜ್ಞಾನಿಗಳು ಹೇಳ್ತಾರೆ, ದೋಸ್ ಹೂ ಫರ್ಗೆಟ್ ಹಿಸ್ಟ್ರಿ ಹ್ಯಾವ್ ನೋ ಫ್ಯೂಚರ್. ಚರಿತ್ರೆ ಮರೆತವರಿಗೆ ಭವಿಷ್ಯವಿಲ್ಲ. ಆದರೆ ಆ ಚರಿತ್ರೆಯಲ್ಲಿ ಏನು ನಡೆದಿತ್ತು ಅದನ್ನು ಆ ಕಾಲದಲ್ಲಿ ಯಾವ ಸನ್ನಿವೇಶದಲ್ಲಿ ನಡೆಯಿತು ಅಂಥ ಸನ್ನಿವೇಶದಲ್ಲಿ ನಮ್ಮ ಪೂರ್ವಜರು ಹೇಗೆ ಅವರ ವಿಶ್ವಾಸವನ್ನು ದೃಢವಾಗಿ ಅದನ್ನು ಕಾಪಿಟ್ಟು ತಮ್ಮ ಜೀವನದಲ್ಲಿ ಆ ಯೇಸುಕ್ರಿಸ್ತರ ಪ್ರೀತಿಯನ್ನು, ಕ್ಷಮೆಯನ್ನು, ಅವರ ಒಳ್ಳೆಯತನವನ್ನು ಅದನ್ನು ಹಂಚಿದರು, ನಮಗೆ ಕೂಡ ಅದನ್ನು ಕೊಟ್ಟರು. ಇದರ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಇಂಥ ಒಂದು ಸತ್ಪರಂಪರೆ ನಿರಂತರವಾಗಿ ಮುಂದುವರಿಯಲಿ ಹಾಗೂ ಈ ಒಂದು ಸಣ್ಣ ಪಾದಯಾತ್ರೆ ಮುಖಾಂತರ ನಮ್ಮ ಜೀವನದ ಯಾತ್ರೆ ಕೂಡ ಆ ದೇವರ ಅನುಗ್ರಹಕ್ಕೆ ಒಳಪಟ್ಟ ಒಂದು ಪವಿತ್ರ ಯಾತ್ರೆಯಾಗಲಿ ಅಂತ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಕೋರ್ತೇನೆ ಹಾಗೂ ದೇವರ ಆಶೀರ್ವಾದವನ್ನು ನಿಮ್ಮೆಲ್ಲರ ಮೇಲೆ ನಾನು ಕೋರುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಈಗ ಶ್ರೀಯುತ ರಾಣಿ ಹಾಗೂ ಪಂಗಡದಿಂದ ಒಂದು ಪ್ರಾರ್ಥನೆ. ನಮ್ಮ ಕಷ್ಟಗಳಲ್ಲಿ, ನಮ್ಮ ನೋವುಗಳಲ್ಲಿ ನಮ್ಮೊಂದಿಗೆ ನಮ್ಮ ಯೇಸು ಇದ್ದಾರೆ. ಅವರು ಪಟ್ಟ ಭಾವನೆಗಳನ್ನು ನಾವು ಅವರ ಯಾತನೆಯನ್ನು ನಾವು ಧ್ಯಾನಿಸುತ್ತಾ ಯೇಸುವನ್ನು ಕೊಂಡಾಡಿ ಅವರೊಂದಿಗೆ ನಾವು ಮುನ್ನಡೆಯೋಣ. ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ,
ಇಲ್ಲಿ ನಮ್ಮೊಂದಿಗೆ ಕಥೋಲಿಕ್ ಸಭಾದ ಕೇಂದ್ರೀಯ ಮಹಾಕಾರ್ಯದರ್ಶಿ ಶ್ರೀಮತಿ ವಿಲ್ಮಾ ಮಂತೆರೋ ಹಾಜರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಿ. ಈಗ ನಾವು ಈ ಯಾತ್ರಿಕ ಪಯಣವನ್ನು ಆರಂಭಿಸುತ್ತೇವೆ. ಇಲ್ಲಿ ಇರುವ ಗಣ್ಯಾತಿಗಣ್ಯರು ಈ ಧ್ವಜವನ್ನು ಪ್ರೀತಿ, ತ್ಯಾಗ ಹಾಗೂ ಸೌಹಾರ್ದತೆಯ ಸಂಕೇತವಾದ ಈ ಧ್ವಜವನ್ನು ಹಾರಿಸುವುದರ ಮೂಲಕ ಇವತ್ತು ಈ ಪಯಣವನ್ನು ಆರಂಭಿಸ್ತಾರೆ. ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಬಶೀರ್ ಅಹಮದ್ ಇವರು ಈ ಧ್ವಜವನ್ನು ಹಾರಿಸಿ ಹಾಗೂ ಇಲ್ಲಿ ಹಾಜರಿದ್ದ ಎಲ್ಲ ಧರ್ಮಗುರುಗಳು ಧ್ವಜವನ್ನು ಹಾರಿಸಿ ಈ ಯಾತ್ರಿಕ ಪಯಣಕ್ಕೆ ನೀವು ಚಾಲನೆಯನ್ನು ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಚಪ್ಪಾಳೆಯೊಂದಿಗೆ ಚಪ್ಪಾಳೆ. पहिले आलतारभुरगे मुखार वयचे. फर्स्ट बॅनर ताच्या उपरांत आलतारभुरगे, ताच्या उपरांत मुखार पुरीस आलतारभुरगे आणि बॅनर उपरांत थोडो लोक आणि टॅबलो. ॲक्च्युली 2 लाईन. हे तुमच्याकडे कशा आहे हे लोक घे बारीक ग्रेट. दिवताच्या बर्याकने हांवें वेंग मारूं दिवतोची पवित्री संगीची जमीन दिये सोम्या. किती लोक जायचे. हॅलो नमस्कार. बाबा येत आहे जायचे नाही भारी तई सडच आहे 80 सडच आहे ते मेन तई नाही गरजेचं असं सिस्टम काही आहे ना 2 लाईन करचे म्हणून 1800 घेते.
जे बी गेलो वचून दिसतं नाही हांगा सिटी आगी पय तो जो कट्टे सिटीने परत 3:30 झाली 3:30 झाली 4 झाली जरा 5 मिनिटं 7 मिनिटं